ತಕ್ಷಣ 17 ಜನ ಅವರು ಕೇಳ್ಕೊಂಡಿದ್ದಾರೆ, ಬೇಲ್ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ತೀರ್ಮಾನ ಕೋರ್ಟಿಂದ ಬರುತ್ತೆ ಅದನ್ನು ಕಾಯ್ದು ನೋಡಬೇಕು. ಮುಖ್ಯಮಂತ್ರಿಗಳದ್ದು ಅದು ಆರ್ಗ್ಯುಮೆಂಟು ಇವತ್ತು ಕೂಡ ಆರ್ಗ್ಯುಮೆಂಟ್ ನಡೆಯುತ್ತೆ. ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಸು ಆರ್ಗ್ಯುಮೆಂಟನ್ನು ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಅವರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಹೇಳಿದಾಗ 12ನೇ ತಾರೀಕು ಕೊನೆಯದಾಗಿ ನಾನು 12ನೇ ತಾರೀಕಿಗೆ ಮುಗಿಸ್ತೀನಿ ಅಂತ ಹೇಳಿ ಜಡ್ಜ್ಗೆ ಹೇಳಿದ್ದೆ. ಬಹುಶಃ 12ನೇ ತಾರೀಕಿಗೆ ತೀರ್ಮಾನ ಮಾಡ್ತೀನಿ. ಸರ್, ಈಗ ಆರ್ ಅಶೋಕ್ ಅವರ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ನಾವೇನು CM ಬದಲಾವಣೆ ಮಾಡಲ್ಲ, ಅವರೇ ಬದಲಾವಣೆ ಮಾಡ್ತಾರೆ, ಯಾವ್ಯಾವ್ದ್ರಲ್ಲಿ ಓಡಾಡ್ಕೊಂಡು ಇಳಿಸ್ತಾರೆ ನೋಡೋಣ ಅಂತ ಹೇಳ್ತಿದ್ದಾರೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಯಾಕೆ ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮದು ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಮೊನ್ನೆ MP ಪಾಟೀಲ್ ಮನೆಗೆ ಭೇಟಿ ಕೊಟ್ಟಿದ್ವಿ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಲ್ಲ, ಕೋರ್ಟ್ಗೆ ಹೋಗೋಣ ಬನ್ನಿ ಅಂದರು. ಜೊತೆ CM ರೇಸ್ನಲ್ಲಿರೋರ್ನೇ ಪರಮೇಶ್ವರ್ ಭೇಟಿ ಮಾಡ್ತಾ ಇರೋದು ನಾನಾ ವ್ಯಾಖ್ಯಾನಗಳಿಗೆ ಕಾರಣ. ಈಗ ಸತೀಶ್ ಜಾರಕಿಹೊಳಿ ನೀವು ಹುಡುಕ್ತಾ ಇರ್ತೀರ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗ್ಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು ನಮ್ಮನೆಗೆ ತಿಂಡಿಗೆ ಬಂದ್ಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ತಿಂಡಿ ತಿನ್ನುವಾಗ CM ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ, ನಾವು ಬರ್ತೀವಿ ಜೊತೆಯಲ್ಲೇ ಹೋಗೋಣ ಅಂತೇಳಿ. ಇದಕ್ಕೆಲ್ಲ ಏನಾಗ್ತಾ ಇದೆ? MP ಪಾಟೀಲ್ ಅವರು ಹೇಳಿದ್ದಾರೆ ಸರ್, ನಾನು ಕೂಡ ಸೀನಿಯರ್, ಮುಂದೊಂದು ದಿವಸ ನಾನು CM ಆಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿಗೆ ಆ ಪ್ರಶ್ನೆ ಏನು ಕೊಡೋಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಂಥ ಅದಕ್ಕೆ ನನಗೇನು ಕಾಣಿಸ್ತಾ ಇದೆ. DK ಅವರು ಫಾರಿನ್ ಹೋಗಿದ್ದಾರೆ, ಅಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಗೊತ್ತಿಲ್ಲ, ಬಗ್ಗೆ ಗೊತ್ತಿಲ್ಲ. ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದಾರೆ? ಪ್ರೈವೇಟ್ ಸರ್ಕಾರದಿಂದ ಹೋಗಿಲ್ಲ, ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ. ಈ ಮೂಡಾ ಕೇಸ್ ವಿಚಾರದಲ್ಲಿ ವಿಚಾರಣೆ ನಡೀತಾ ಇದೆ. ಒಂದು ಕಡೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದರೆ ವಿಚಾರಣೆ ಇದ್ದಿದ್ದ ದಿನ ಮುಖ್ಯಮಂತ್ರಿಗಳು ಯಾವ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇಲ್ಲ, ಕಾಯ್ದಿರಿಸಲಾಗಿದೆ. ಇವತ್ತು ಕೂಡ ಯಾವ ಕಾರ್ಯಕ್ರಮ ಇಲ್ಲ, ಸಭೆ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ? ಇಲ್ಲ, ನಾವೆಲ್ಲ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದ್ವಿ. ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಅವರ ಇಲಾಖೆಯವರು, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರ್ಲಿಕ್ಕಿಲ್ಲ. ಲಾಸ್ಟ್ ಟೈಮು ಅದೇ ರೀತಿ ಕೊಟ್ಟಿರಲಿಲ್ಲ. ಬಟ್ ಅದು ಆಡಳಿತ ನಡೀತಾ ಇದೆ. ಯಾವ್ದು ನಿಂತಿದೆ ಹೇಳಿ? ಯಾವ ಆಡಳಿತ, ಯಾವ ಕೆಲಸ ನಿಂತಿದೆ? ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ? ಆ ಥರ ಏನಾದರೂ ಆಗಿದೆಯಾ? ಎಲ್ಲ ಇಲಾಖೆಗಳು ನಡೀತಾ ಇದೆ. ಸರ್, ಕಲಬುರಗಿಯಲ್ಲಿ ಇವತ್ತು ನಿನ್ನೆ ಮತ್ತೊಬ್ಬ ಅಧೀಕ್ಷಕ ಸೂಸೈಡ್ ಮಾಡ್ತಿದ್ರು. ವರ್ಗಾವಣೆ ಮಾಡಲಿಕ್ಕೆ 2.25 ಲಕ್ಷ ತೆಗೆದುಕೊಂಡು ಮತ್ತೆ ವರ್ಗಾವಣೆ ಮಾಡಲಿಕ್ಕೆ 2 ಲಕ್ಷ ಕೇಳ್ತಾ ಇದ್ದಾರೆ. ಆದರೂ ವರ್ಗಾವಣೆ ಮಾಡದೆ ನಾನು ವಿಡಿಯೋ ಎಲ್ಲ ಮಾಡಿ ನೋಡಿ, ಇವೆಲ್ಲ ಏನಾಗ್ತದೆ ಅಂದರೆ ಯಾರು ಯಾವ ಹಂತದಲ್ಲಿ ಯಾರು ಹಣ ಕೇಳ್ತಾ ಇದ್ದಾರೆ, ಯಾವ ಹಂತದಲ್ಲಿ ಕೇಳ್ತಾ ಇದ್ದಾರೆ, ಇದೆಲ್ಲ ನಾವು ತನಿಖೆ ಮಾಡ್ತೇವೆ. ಇದು ಅವರು ಡೆತ್ ನೋಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ತನಿಖೆ ಮಾಡ್ತೇವೆ. ಅಲ್ಲಿ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು, ತಗೊಳ್ತೇವೆ. ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ತಾಪಮಾನ ಬದಲಾವಣಾ ಮಂಡಳಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.